ಚೇತನಗೊಂಡು ಧನುಜನಾಕೃತಿ ಕಂಡು ವನಿತೆ ಚೇತನಗೊಂಡು ಧನುಜನಾಕೃತಿ ಕಂಡು ಧನುಜನಾಕೃತಿ ಕಂಡು ಕನಸ ಕಾಮಿನಿ ನಿಯನಹುದೇ ಕನಸ ಕಾಮಿನಿ ನಿಯನಹುದೇ ಅನುಭವಿಸಿದ ಸುಖವನ್ನೆನೆನೆದು ಅನುಭವಿಸಿದ ಸುಖವನ್ನೆನೆದು ಕೋದಾತಿಯಲ್ಲಿ ರಣದುರ್ಗಿಯಾದಳ ಕ್ಷಣದೇ ಶ್ರೀಮದೋಂದನೆ ಭೋಪಿ ಯಾರು ನೀ ವಂಚಿಸಿದೆ ಶ್ರೀಮದೋಂದನೆ ಭೋಪಿ ಯಾರು ನೀ ವಂಚಿಸಿದೆ ನೀ ಬಂದು ಗೆರವಾದೆ ಕುಂಡಿ ಕೋಮಲಯ ಮತ್ತನದಿ ಹದಿದಯ ಪುಲಿಯಾದೆ ಮಾವು ನುಂಗು ತನಬೇಕೆ ಪಾಪಿ ಏನಿದು ಹೆಣ್ಣೊಬ್ಬಳು ಸಿಕ್ಕಿದಳೆಂದು ಈ ರೀತಿ ವರ್ತಿಸಿದೆಯ ನನ್ನವರ ವೇಷವನ್ನು ಧರಿಸಿ ಕೋಮಲೆಯಾಗಿದ್ದ ನನ್ನನ್ನು ರಗದಂತೆ ಮುಕ್ಕಿಸಿದೆಯ ಪಾಪಿ ಹೆಣ್ಣೊಂದಳ ಶಾಪ ನಿನಗೆ ತಾಗದೆ ಹೋಗದು ಅಯ್ಯೋ ಏನಾಗಿ ಹೋಯಿತು ವಿಧಿ ದೇವ ನನ್ನ ಪಾಲಿಗೆ ಎಂದು ನೀನಿಲ್ಲದಾಗಿ ಹೋದೆಯ ಈ ವಿಷಯ ನನ್ನವರಿಗೆ ತಿಳಿತು ಅಂತಾದರೆ ನನ್ನನ್ನು ಸ್ವೀಕರಿಸಿಯಾರೆ ಅಯ್ಯೋ ವಿಧಿಯೇ ನಗುತ್ತೆಂದು ದಾನವನ್ನು ಸುಗುಣಿ ಕೋಪಿಸಲೇಕೆ ನಗುತ್ತೆಂದ ದಾನವನ್ನು ಸುಗುಣಿ ಕೋಪಿಸಲೇಕೆ ಅಗಣಿತ ಪರಾಕ್ರಮಿಯು ಜನಿಪಾಯ್ ಅಗಣಿತ ಪರಾಕ್ರಮಿಯು ಜನಿಪಾಯ್ ಜಗದಳ ಮಹಮಲ್ಲ ಲೋಕ ಪೂರಣೆ ಇಲ್ಲ ಜಗದಳ ಮಹಮಲ್ಲ ಲೋಕ ಪೂರಣೆ ಇಲ್ಲ ನಗದರನೆ ಹುಟ್ಟಿ ಹೊರನಳಿವ ಎಲ್ಲೋ ತರುಣಿ ದುಃಖಿತಳಾಗಬೇಡ ಹಿಂದೆ ನಡೆದಂತಹ ಘಟನೆಗಳನ್ನೆಲ್ಲ ಎಣಿಸಿಕೊಂಡು ಯಾವುದೇ ಕಾರಣಕ್ಕೂ ನೀನು ಕೋಪಗೊಳ್ಳಬಾರದು. ನಾನು ನಿನ್ನನ್ನು ಕೂಡಿದ ಕಾರಣಕ್ಕಾಗಿ ಮುಂದೆ ನಿನಗೊಬ್ಬ ಮಗ ಹುಟ್ಟುವುದಕ್ಕಿದ್ದಾರೆ. ಹುಟ್ಟಿದಂತಹ ಮಗ ಅಗಣಿತ ಪರಾಕ್ರಮಿಯಾಗಿ ಮುಂದೆ ಜಗವಿಖ್ಯಾತನಾಗಿ ಜಗಮಲ್ಲನೆನಿಸಿಕೊಂಡು ನಡೆದಾಡುವುದಕ್ಕಿದ್ದಾನೆ. ಹಾಗಾಗಿ ನಡೆದಂತಹ ಘಟನೆಗಳನ್ನು ಎಣಿಸಿಕೊಂಡು ಯಾವುದೇ ಕಾರಣಕ್ಕೂ ನೀನು ಮರುಗಬೇಕಾದಂತ ಪರಿಸ್ಥಿತಿ ಬೇಡ. ದುಃಖಿತಳಾಗಬೇಡ. ಎಂದರೆವ ಸಮಯದಲ್ಲಿ ಉಗ್ರಸೇನನು ಜವದೇ ಎಂದರೆವ ಸಮಯದಲ್ಲಿ ಉಗ್ರಸೇನನು ಜವದಿ ಭೈರವನಂತೆ ಕಂಡಾಯ್ ಒಂದು ಭೈರವನಂತೆ ಕಂಡಾಯ್ ಎಲ್ಲ ಭೀಪಟ ದೈತ್ಯ ಕುಲಾನಮೈ ಎಲ್ಲ ಭೀಪಟ ದೈತ್ಯ ಕುಲಾನಮೈ ಕುಲಗಂಟಕ ನಿನ್ನೈ ಉಳಿಸಲು ಜೀವಗಳೆನ್ನು ತಗಡ್ಕದಿ ಕಳ್ಳಗಂಟಿತು ತವನೋ ಇಂತಹ ಕೆಲಸವನ್ನ ಮಾಡಿಬಿಟ್ಟಿಯ. ಕೇವಲ ರಕ್ಕಸನಲ್ಲೇ ಕಾಮದ ಊಟವನ್ನ ಉಂಡೆಯ. ಇಷ್ಟು ತಪ್ಪು ಮಾಡಿದ ನಿನ್ನನ್ನ ಹೀಗೆ ಬಿಟ್ಟೇನೆ. ಕಡಿದು ನುಳ್ಳಿಸುವೆನ್ನು ಪೊಡವೆಯೊಳೆನ್ನುತ್ತಾಯಿ
ನಿನ್ನನ್ನು ಸುಮ್ಮನೆ ಬಿಟ್ಟಾರೆ ನಾಳೆ ಪ್ರಜಾವರ್ಗದವರು ಏನು ಹೇಳುವರು? ಹಿಡಿದಿರುವ ಕತ್ತಿಯಿಂದ ನಿನ್ನ ಕತ್ತನ್ನು ಕತ್ತರಿಸಿ ಏನಿದೆ ನೈ ಯದು ಕುಲ ಗಣಿಯೇ ಏನಿದೆ ನೈ ಯದು ಕುಲ ಗಣಿಯೇ ವಿಪರೀತ ಕಾರ್ಯವು ಮಾನವಂತರಿಗಲ್ಲ ಗುಣಮಣಿಯೇ ವಿಪರೀತ ಕಾರ್ಯವು ಮಾನವಂತರಿಗಲ್ಲ ಗುಣಮಣಿಯೇ ಭ್ರೂಣ ಹತ್ಯ ದೋಷ ಹೆಂಗೊಲೆ ಏನು ಪ್ರಾಯಶ್ಚಿತ್ತವಿಲ್ಲವೋ ಹೀನನಾಗುವೆ ಬರಿದೆ ಮುಂದಡಿ ರಾಣಿಯ ಉದಿ ಪಾಪ ಕೃತ್ಯದೆ ಹೀನನಾಗುವೆ ಬರಿದೆ ಮುಂದಡಿ ರಾಣಿಯ ಉದಿ ಪಾಪ ಕೃತ್ಯದೆ ಯಾರಾದರೆ ನಮೋ ನಮಃ. ಏನಿದೇನೆ ಯದುಕುಲಾಗ್ರಣಿ ಹಾ. ನಿನ್ನಂತವರಿಗೆ ಹೇಳಿಸಿದ ಕಾರ್ಯವೇ ಹಾ. ಈಕೆಯನ್ನು ಕೊಂದರೆ ನೀನು ಶಿಶುಹತ್ಯೆ ಮತ್ತು ಸ್ತ್ರೀಹತ್ಯಾ ದೋಷಕ್ಕೆ ಪ್ರಾಪ್ತಿಯಾಗ್ತೀಯ. ಹಾ. ಅದಕ್ಕೆ ಪ್ರಾಯಶ್ಚಿತ್ತವಿಲ್ಲ. ಅಷ್ಟಕ್ಕೂ ಅಲ್ಲಿ ಏನು ನಡೆಯಿತೆಂದು ಸುಧತಿಯ ಬಾಯಿಂದಲೇ ಕೇಳೋಣ. ಕೇಳಿ ಅವಳಲ್ಲಿ. ರುಚಿಮತಿ, ಏನು ನಡೆಯಿತು? ಅಪರಾಧಿ ನಾನಲ್ಲ ದೈವದಾನದಿಯಲ್ಲ ಅಪರಾಧಿ ನಾನಲ್ಲ ದೈವದಾನದಿಯಲ್ಲ ರಬನಾಗಿ ಬಂದು ದಾನವನು ರಬನಾಗಿ ಬಂದು ದಾನವನು ಉಪಚಾರದಿಂದೆನ್ನ ತಿಳಿದ ಭೂಸುರನಾಗಿ ಉಪಚಾರದಿಂದೆನ್ನ ತಿಳಿದ ಭೂಸುರನಾಗಿ ಅಪಹಾಸ್ಯಕ್ಕೊಳಗಾದೆ ಮುನಿಯೇ ಸ್ವಾಮಿ, ಯಾರಿಗೆ ಏನು ಹೇಳಿ ಪ್ರಯೋಜನ ಸ್ವಾಮಿ? ಸರಿ, ಇವತ್ತು ನಿಮ್ಮ ಆಗಮನದಿಂದ ಸಂತೋಷವಾಯಿತು ಸ್ವಾಮಿ. ಯಾಕೆ ಬಲ್ಲಿರ, ಇವತ್ತು ನಿಮ್ಮ ಆಗಮನದಿಂದ ನಡೆದಂತಹ ಘಟನೆಯನ್ನು ಕೇಳುವ ಅವಕಾಶವನ್ನು ನನಗೆ ಲಭಿಸಿತು. ಇಲ್ಲವಾಗಿದ್ದರೆ ಸತ್ಯ ಅನ್ನುವುದು ಸತ್ಯ ಹೋಗುತ್ತಿತ್ತು ಸ್ವಾಮಿ. ಇದು ಯಾವ ಜನ್ಮದ ಪಾಪ ಕರ್ಮವೋ ನಾನರಿಯೇ. ನಾನೊಂದು ಬಗೆದರೆ ದೈವ ಇನ್ನೊಂದು ಬಗೆದಂತೆ. ನನ್ನವರು ಹೇಳಿದ ಹಾಗೆ ಸಖಿಯರೊಡಗೂಡದೆ ಉಪವನಕ್ಕೆ ಹೋಗು, ಕಾರ್ಯಕಲಾಪವನ್ನು ಮುಗಿಸಿ ಬಂದು ನಿನ್ನನ್ನು ಸೇರುತ್ತೇನೆ ಎಂದು ಅವರ ಬರುವಿಕೆಗಾಗಿ ಕಾಯುತ್ತಿರುವಾಗ ಅಸುರನೋರ್ವನು ಬ್ರಾಹ್ಮಣನ ರೂಪದಲ್ಲಿ ಬಂದು ಎಲ್ಲ ವಿಚಾರವನ್ನು ತಿಳಿದು ನನ್ನವರ ವೇಷವನ್ನು ಧರಿಸಿ ಬಂದ ಸ್ವಾಮಿ. ಇವರ ಬರುವಿಕೆಗಾಗಿ ಕಾಯ್ತಿರುವಂತ ನಾನು ನನ್ನವರೇ ಎಂದು ತಿಳಿದು ನಾನು ಇವರನ್ನು ಸೇರಿದೆ ಸ್ವಾಮಿ. ಅಪರಾಧವಾಗಿದೆ ನಿಜ, ಆದರೆ ಅಪರಾಧಿ ನಾನಲ್ಲ ಸ್ವಾಮಿ. ಏನು ಹೇಳುವುದು ಸ್ವಾಮಿ? ನಡೆದಂತ ಘಟನೆಯಲ್ಲಿ ನನ್ನದು ತಪ್ಪೇನೂ ಇಲ್ಲ. ಆದರೂ ಇಂದು ನಾನು ಅಪರಾಧಿಯ ಸ್ಥಾನದಲ್ಲಿ ಇದ್ದೇನೆ ಸ್ವಾಮಿ. ಆ ಪಾಪಿ ಹೇಳಿದಂತ ಒಂದು ಮಾತು, ನನ್ನ ದುರ್ಬೀಜವನ್ನು ನಿನ್ನ ಒಡಲನ್ನು ಸೇರಿದೆ ಎನ್ನುವುದಾಗಿ. ಅಂತ ಪಾಪಿಯ ದುರ್ಬೀಜವನ್ನು ಹೊತ್ತು ನಾನು ಬದುಕಿರಲಾರೆ ಸ್ವಾಮಿ, ಬದುಕಿರಲಾರೆ. ಅರ್ಥವಿಲ್ಲದ ವ್ಯರ್ಥ ಬದುಕು ನನಗೆ ಬೇಡ ಸ್ವಾಮಿ. ನನ್ನನ್ನು ಪ್ರೀತಿಸುವ ಆರಾಧಿಸುವ ನನ್ನವರ ಮನಸ್ಸೇ ಎಂದು ಮುಳ್ಳಾಗಿ ಹೋಯಿತು ಸ್ವಾಮಿ. ಹೆಂಡತಿಯವರಳು ನಡೆದರೆ ನೋವಾದಿತ್ತೆಂದು ತಿಳಿಯುವರ ನನ್ನ ಕಾಲುಗಳೇ ಎಂದು ನನ್ನನ್ನು ಒದೆಯುವಂತಾಯಿತು ಸ್ವಾಮಿ. ನನ್ನನ್ನು ಆಲಂಗಿಸಿ ಮುದ್ದಿಸುವಂತ ನನ್ನವರ ಕರಗಳೇ ಎಂದು ನನ್ನನ್ನು ಬಡಿಯುವಂತಾಯಿತು ಸ್ವಾಮಿ. ಇದೆಂತ ವಿಧಿಯೋ ನಾನು ಅರಿಯೇ ಸ್ವಾಮಿ. ಪಾಪ ಮಾಡಿದಂತ ಪಾಪಿಯು ಹತನಾಗಿ ಹೋದ. ಗಂಡನಿರುವಾಗಲೇ ಇನ್ನೊಬ್ಬರ ಪಿಂಡವನ್ನು ಹೊತ್ತು ಬಾಳುವ ಬದುಕು ನನಗಿಲ್ಲ ಸ್ವಾಮಿ. ನನ್ನ ಕೊನೆಯ ಇಚ್ಛೆಯೊಂದನ್ನು ನಡೆಸಿಕೊಡುವಿರ ಸ್ವಾಮಿ. ಸ್ವಾಮಿ, ಇನ್ನು ಬದುಕಿ ಅರ್ಥವಿಲ್ಲ. ಈ ಬದುಕು ನನಗೆ ಬೇಡವಾಗಿದೆ ಸ್ವಾಮಿ, ಬೇಡವಾಗಿದೆ. ನನ್ನವರು ಹಿಡಿದಿರುವಂತ ಕ್ರೂರಸಿಯಿಂದ ನನ್ನನ್ನು ಕೊಲ್ಲಲು ಅನುಮತಿಯನ್ನು ಕೊಡು ಸ್ವಾಮಿಯವರು. ಈ
ಪ್ರತಿಭಾಗೆಂದನು ಭೂಪ ಪ್ರತಿಭಾಗೆಂದನು ಭೂಪ ನಿರ್ದೋಷಿಯವುದೆನ್ನ ಸತಿಬಾಳ್ವಿಗ ಪಚಾರವಾಯ್ತು ಸತಿಬಾಳ್ವಿಗ ಪಚಾರವಾಯ್ತು ಪತಿತೆಯ ಕೂಡಿ ಸಾಧಿಸಲೆಂದು ಧರ್ಮವ ಪತಿತೆಯ ಕೂಡಿ ಸಾಧಿಸಲೆಂದು ಧರ್ಮವ ಹತನಾಗಲಿರುವುದು ಎಪ್ಪಣೆಯ. ನಾರದರೆ, ನೀವು ಸ್ವಲ್ಪ ತಡವಾಗಿ ಬಂದಿದ್ದರೆ ಕೆಲಸವೇ ಅನರ್ಥವಾಗಿ ಹೋಗುತ್ತಿತ್ತು. ನಾನು ಅವಳನ್ನ ಕತ್ತರಿಸಿ ಬಿಸಾಡುತ್ತಿದ್ದೆ. ಅವಳನ್ನ ಕೊಂದರೂ ಪಾಪವಿಲ್ಲ, ಯಾಕೆ ಬಲ್ಲೆಯ? ಹಿಂದೆ ಶ್ರೀರಾಮಚಂದ್ರ ತಾಟಕಿಯನ್ನ ಕೊಲ್ಲುವಾಗ ವಿಶ್ವಾಮಿತ್ರರಲ್ಲಿ ಕೇಳಿದ್ದಂತೆ ಹೆಣ್ಣನ್ನ ಕೊಲ್ಲುವುದು ಪಾಪವಲ್ಲವೇ ಎನ್ನುವುದಾಗಿ. ಆವಾಗ ವಿಶ್ವಾಮಿತ್ರರು ಹೇಳಿದ್ರಂತೆ, ಚಾತುರ್ವರ್ಣ ಹಿತರ್ಥಾಯ ಕರ್ತವ್ಯಂ ಪರಾಜಸೂನುನಂ ಎನ್ನುವುದಾಗಿ. ಚಾತುರ್ವರ್ಣವನ್ನು ರಕ್ಷಿಸಬೇಕಾದ್ದು ರಾಜನಾದವನ ಕರ್ತವ್ಯ. ಕೇವಲ ಹೆಣ್ಣಾದರೆ ಸಾಲದು, ಹೆಣ್ಣಿನಲ್ಲಿ ಹೆಣ್ತನ ಎನ್ನುವಂಥದ್ದು ಬೇಕು. ಶ್ರುತಿ ಗತಿ ಮತಿಯ ಚೌಕಟ್ಟಿನಲ್ಲಿ ಆಕೆಯೇ ಬೇಕು. ಅದನ್ನೆಲ್ಲ ಮೀರಿದಳು ಅಂತಾದರೆ ಅವಳಿಗೆ ಬೆಲೆಯುಂಟ ಸ್ವಾಮಿ. ಆದರೆ ಏನು ಮಾಡುವುದು? ಇಂಥವಳನ್ನ ಪುನಃ ಅರಮನೆಗೆ ಸೇರಿಸಿಕೊಂಡರೆ ನಮ್ಮ ಪ್ರಜಾವರ್ಗದವರು ಕೈಬೆರಳು ತೋರಿಸಿಯರು. ಇಂಥ ಅವಮಾನವನ್ನ ನಾನು ತಾಳಲಾರೆ. ನನಗೆ ಸಾಯುವುದಕ್ಕಪ್ಪಣೆಯನ್ನ ಕೊಡಿ. ದೋಷಿಯು ದಾನವನು ದೋಷಿಯು ದಾನವನು ಅಳಿದಿಹ ನೈಸಲ ನೀನಿನ್ನು ಅಳಿದಿಹ ನೈಸಲ ನೀನಿನ್ನು ದೋಷ ತೊಳಿಹುದಿ ಮಹಾಸತಿ ರುಚಿಮತಿ ದೋಷ ತೊಳಿಹುದಿ ಮಹಾಸತಿ ರುಚಿಮತಿ ಉದನು ರಕ್ಷಿಸಿದೆ ಶಿಗನಾಗುವೈ ದೋಷಿಯು ದಾನವನು. ಉಗ್ರಸೇನ, ಇಲ್ಲಿ ದೋಷಿಯು ದಾನವನೇ ಹೊರತು ರುಚಿಮತಿ ಅಲ್ಲ. ಪ್ರಪಂಚದಲ್ಲಿ ಸಹನೆ ಮತ್ತು ಅಸಹನೆಗಳೇ ಧರ್ಮದ ಮೇಲೆ ನಿಂತಿವೆ. ಸಹನೆಯಿಂದ ಉತ್ತಮ ಗುಣನಡತೆಯು, ಅಸಹನೆಯಿಂದ ದುರ್ಬುದ್ಧಿಯು, ದುರಹಂಕಾರವು ಪ್ರಾಪ್ತಿಯಾಗುತ್ತದೆ. ಆದುದರಿಂದ ನೀನು ಈಕೆಯನ್ನು ಒಡಗೂಡಿ ಸಂಸಾರವನ್ನು ನಡೆಸು. ನಿನ್ನ ಸಂಸಾರದಲ್ಲಿ ಶ್ರೀಹರಿಯ ಜನನವಾಗುತ್ತದೆ. ನಾರದರೆ, ನಮ್ಮ ಕಣ್ಣೆದುರು ಅನೇಕ ಯುಗಗಳು ಕಳೆದು ಹೋಗಿದೆ. ಇಂಥ ಘಟನೆಗಳು ಹಿಂದೆ ನಡೆದದ್ದಾದರೂ ಇದೆಯೇ? ಸುರಗುರು ಗೌತಮರ ಚರಿತ್ರೆಯನ್ನು ನೀನು ತಿಳಿದವನಲ್ಲವೇ? ದೈವೇಚ್ಛೆಯನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಈಕೆಯನ್ನು ಒಡಗೂಡಿ ನಿನ್ನ ಬುಡವನ್ನು ಸೇರಯ್ಯ. ನಾರದರೆ, ನದೇವಂ ಚರಿತಂ ಚರಿ ಎನ್ನುವುದಾಗಿ ದೇವರ ಸಂಕಲ್ಪವನ್ನ ಪ್ರಶ್ನಿಸಬಾರದು. ಒಂದು ಲೆಕ್ಕದಲ್ಲಿ ಬೇಸರ ಸ್ವಾಮಿ. ಯಾಕೆ ಬಲ್ಲೆಯ? ಯಾರ್ಯಾರೋ ಮಕ್ಕಳಿಗೆ ನಾನು ಧರ್ಮಕ್ಕೆ ಅಪ್ಪನಾಗ್ಬೇಕಲ್ಲ. ಇರಲಿ ಅಂತೆ. ನಿಮ್ಮ ಸಮಾಧಾನದ ಮಾತು ನನ್ನ ಮನಸ್ಸಿಗೂ ಸಮಾಧಾನ ಕೊಟ್ಟಿತು. ನಾನಿನ್ನ ಅರಮನೆಗೆ ತೆರಳುತ್ತೇನೆ. ಶುಭವಾಗಲಿ. ಎಂಬ ಜಯಘೋಷ ಮುಗಿಲು ಮುಟ್ಟುತ್ತಾ ಇದೆ. ಜಯಘೋಷಕ್ಕೆ ಬೆಂಕಿ ಬೀಳಲಿ. ಯಾಕೆ ಹೇಳಿಕೊಳ್ಳುವುದಕ್ಕೆ ಒಂದು ನಾಡಿನ ದೀಶನ ಮಗ ನಾನು. ಮೇಲಾಗಿ ಮಲ್ಲವಿದ್ಯೆ ವಿಶಾರದ ಭೂಮಿಯಲ್ಲಿ ಈ ಕಂಸನಿಗೆ ಅಣಿಯಾದವರು ಮತ್ತೊಬ್ಬರಿಲ್ಲ ಎನ್ನುವಂತ ಮಾತಿದೆ. ಆದರೆ ಈ ಕಂಸನ ಜೀವನದಲ್ಲಿ ನೆಮ್ಮದಿ ಎನ್ನುವುದಂತೆ ಇಲ್ಲವಾಗಿದೆ. ಯಾಕೆ ಹೊಗಳುವ ಭಟರು ಸಾವಿರದಷ್ಟಿದ್ದರೇನು ತಂದೆ ತಾಯಿಯವರಿಗೆ ಬೇಡವಾದ ಮಗನಾಗಿ ಆಗಿಬಿಟ್ಟಿರಲ್ಲ. ಯಾಕೆ ಹೀಗಾಯ್ತು? ಯಾಕೆ ತೋಚಿ ಬರಿ ಬರೋ
ಲೋಕರೋಧಿಯ ಮೀರಿ ಏಕೆ ಬೈವಳು ಜನನಿ ದಿನ ದಿನ ಕಾಕುಮತಿಯೇ ಏಕೆ ಬೈವಳು ಜನನಿ ದಿನ ದಿನ ಕಾಕುಮತಿಯೇ ಆದರೆ ಅದು ಹೆಗ್ಗಣದ ಜೀವನಕ್ಕೆ ಸೀಮಿತ ಆಯಿತು ಮಾತ್ರವಲ್ಲದೆ ನನ್ನ ಜೀವನಕ್ಕೆ ಆಗಲಿಲ್ಲ. ಯಾಕೆ ಹೆತ್ತವರು ತನ್ನ ಮಕ್ಕಳನ್ನು ಮುದ್ದಾಗಿ ಕಾಣುತ್ತಾರೆ. ನನ್ನ ತಂದೆ ತಾಯಿಯರ ವಿಚಾರವಾಗಿ ಹೇಳಿದರೆ, ಪ್ರೀತಿಯಿಂದ ತಂದೆಯಲ್ಲಿ ಮಾತನಾಡಿದರೆ ಬಾಯಿಗೆ ಬಂದಂತೆ ಬೈಯುವುದು, ಸಿಕ್ಕಿದರಲ್ಲಿ ಹೊಡೆಯುವುದು. ತಾಯಿ ಕೂಡ ಹಾಗೆ ಬಾಯಿಗೆ ಬಂದಾಗೆ ಬೈಯುವುದು ಮಾಡುತ್ತಾಳೆ. ಹಾಗೆ ನಮ್ಮವರು ಯಾದವರು ಅವರನ್ನು ಮಾತನಾಡಿಸುವಂದ್ರೆ ನನ್ನನ್ನು ಕೆಟ್ಟವನಂತೆ ಕಾಣುತ್ತಿದ್ದಾರೆ. ಇವರೆಲ್ಲರೂ ನನ್ನನ್ನು ದುರ್ಬೀಜದಂತೆ ನೋಡುವುದೇಕೆ? ನಾನು ಇವರಿಗೆ ಮಾಡಿದ ಪಾಪ ಆದರೂ ಏನು ಎಂಬ ಯೋಚನೆಯಲ್ಲಿ ನಾನಿದ್ದದ್ದು. ಅಂತ ಸಂದರ್ಭದಲ್ಲಿ ಒಂದರಲ್ಲ ದೇವರ್ಷಿ ನಾರದ ಮುನಿಗಳು ಬಂದ ಅವರನ್ನು ಉಪಚರಿಸಿ ಕುಳ್ಳಿರಿಸಿ ಅವರಲ್ಲಿ ನನ್ನ ಮನದ ನೋವನ್ನು ಹೇಳಿಕೊಂಡೆ. ಅವರು ಆಡಿದ ಮಾತು, ಚಿಂತಿಸಬೇಡ ಕಂಸ, ಮರಳಿ ಎತ್ತವ ಮಾಡು ಎಂಬುದಾಗಿ. ಇನ್ನೊಮ್ಮೆ ಹೋಗಿ ತಂದೆ ತಾಯಿಯರ ಬಳಿ ಕೇಳಿಕೋ. ಎಲ್ಲಿಯಾದರೂ ನಿನ್ನನ್ನು ಅವಮಾನಿಸಿದರೆ ನಿನ್ನ ಘನತೆ ಗೌರವಕ್ಕೆ ಧಕ್ಕೆಯಾಯಿತೆಂದರೆ ನಿಮ್ಮವರೇ ಆದಂತ ಶಕಟ ನೇನುಗಾದ್ಯರನ್ನು ಒಳಗೊಂಡು ಮುದ್ರಾ ಮಹೀಂದ್ರನಾಗು ಎಂದಿರಲ್ಲ. ಹಾಗಾದರೆ ಸಮಯ ವ್ಯರ್ಥ ಮಾಡುತ್ತಾ ಈಗ ನೇರವಾಗಿ ಹೋಗಿ ತಂದೆ ತಾಯಿಯರಲ್ಲಿ ಮಾತನಾಡುತ್ತೇನಂತೆ. ಬೇಡಿಕೊಂಡೆ. ತಂದೆ ಹೇಳಿದ ಮಾತೇನು? ತೊಲಗನ ಕುಲ ಅಂತಕ ಕುಮಾರ ನಲ್ಲವೆಮ್ಮೆಯ ವ್ಯಾಕುಲದ ಉರಿಜ್ವಾಲೆ ಎಂದರು. ತಾಯಿ ಬಾಯಿಗೆ ಬಂದಾಗಿ ಬೈಯುವುದ? ಈ ವ್ಯಾಘ್ರ ದಂಪತಿಗಳ ರಟ್ಟೆ ಕಟ್ಟಿ ಕಾರಾಗೃಹಕ್ಕೆ ಅಟ್ಟಿದ್ದೇನೆ. ನಾನೀಗ ಮಧುರಾ ಮಹೀಂದ್ರ ಅಧಿಕಾರವನ್ನು ಏರಿದ್ದೇನೆ. ನನ್ನ ಅಧಿಕಾರವನ್ನು ಒಪ್ಪಬೇಕು. ಹಾಗಾಗಿ ಹಿರಿಯ ತಲೆ ಚತುರನಾದಂತ ಅಕ್ರೂರನನ್ನೇ ಸಚಿವರನ್ನಾಗಿ ನೇಮಿಸಿದ್ದೇನೆ. ಹಾಗಾಗಿ ನನ್ನ ಅಧಿಕಾರವನ್ನು ಎಲ್ಲರೂ ಒಪ್ಪಬೇಕಂತೇನಿಲ್ಲ. ಎಲ್ಲರೂ ಅಧಿಕಾರವನ್ನು ಒಪ್ಪಬೇಕಾದರೆ ಇರುವುದೊಂದು ದಾರಿ, ಅದೇ ದಿಗ್ವಿಜಯ. ನೃಪವನ ನರಸಿದ ಮಲ್ಲ ಯುದ್ಧದಿ ಪುರ ವಿಜಯ ಮಗದೇಂದ್ರ ಗೌರವನು ಹೇಳ್ತಾನೆ. ನಾನು ಮಾಡಿದ ನಿರ್ಧಾರ ಸರಿಯಾಗಿದೆ. ಮಲ್ಲ ಯುದ್ಧದ ಮುಖೇನವಾಗಿ ನನಗೆ ಸರಿಸಾಟಿಯಾಗುವ ಒಬ್ಬ ವೀರನನ್ನು ಸದೆಬಡಿದೆ ಅಂತಾದರೆ ನನ್ನ ಧೈರ್ಯವನ್ನು, ನನ್ನ ಸಾಹಸವನ್ನು ಮೆಚ್ಚಿ ಎಲ್ಲರೂ ನನ್ನ ಅಧಿಕಾರವನ್ನು ಒಪ್ಪುತ್ತಾರೆ. ಹಾಗಾದರೆ ಹೋಗಿ ಯುದ್ಧ ಮಾಡುವುದ? ಕಂಡವರಲ್ಲಿ ಹೋಗಿ ಯುದ್ಧ ಮಾಡಿದಂತಾದರೆ ನನ್ನ ಸಮಯ ವ್ಯರ್ಥ. ಹಾಗೆ ಮಾಡಬಾರದು. ಈ ಮಧುರಾ ಮಹೀಂದ್ರನಿಗೆ ಸರಿಸಮಾನವಾದ ವ್ಯಕ್ತಿಯನ್ನು ಹುಡುಕಬೇಕು. ಯಾರಿದ್ದಾರೆ ಎಂದು ಯೋಚಿಸುವಾಗ ಒಬ್ಬರಿದ್ದಾನೆ, ಜಗಜಟ್ಟಿ ಜರಾಸಂಧ. ಅವನನ್ನು ಗೆದ್ದೆ ಅಂತಾದರೆ, ಅವನನ್ನು ಸಮರದಲ್ಲಿ ಬಡಿದೆ ಅಂತಾದರೆ ಮೂಲಕ ಎಲ್ಲರೂ ನನ್ನ ಅಧಿಕಾರವನ್ನು ಒಪ್ಪುತ್ತಾರೆ. ಹಾಗಾಗಿ ನೇರವಾಗಿ ಹೋಗುತ್ತೇನೆ.
ಮಾಲೆಯನ್ನು ಶೋಭಿಸಬೇಕಾದರೆ ಆ ಮಾಲೆಗೊಂದು ಪದಕ ಬೇಕಂತೆ. ಪದಕದೋಪಾದಿಯಲ್ಲಿ ಶೋಭಿಸುವುದು ಇದುವೇ ಗಿರಿರಾಜ ಪಟ್ಟಣ ತಾನೆ. ಹೌದು, ಆಳುವಂತ ಅಧಿಕಾರಿ ಜಗಜ್ಜಟ್ಟಿ ಜರಾಸಂಧ ಮಾಗದ ಎನ್ನುವ ಹಾಗೆ ಆತನ ಮರಣ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದಿರುವ ಮಕ್ಕಳು ನಾವಲ್ಲವೇ? ಆಸ್ತಿ ಪ್ರಾಸ್ತಿಯರು ತಂದೆ ಮಕ್ಕಳಿಗೆ ಬಾಲ್ಯದವಳ ಅಕ್ಕರ ವಿದ್ಯೆಯನ್ನು ನಿಪದಿದ್ದೊಡೆ ಕೊಂದು ಅಂದ್ರೆ ತಂದೆಯಾದವನು ತನ್ನ ಮಗುವಿಗೆ 5 ವರ್ಷ ತುಂಬಿದ ಮೇಲೆ ಯೋಗ್ಯವಾದ ಗುರುಮಠಕ್ಕೆ ಕಳುಹಿಸಿ ಬೇಕು ಬೇಕಾದಂತ ವಿದ್ಯೆಗಳನ್ನೆಲ್ಲ ಕಲಿಸದೆ ಹೋದಲ್ಲಿ ತನ್ನ ಮಗುವನ್ನ ಕೊಂದ ಹಾಗೆ. ನಿಜ, ಬೇಕು ಬೇಕಾದ ವಿದ್ಯೆಗಳನ್ನೆಲ್ಲ ಗುರುಮುಖೇನ ಕಲಿತ ಹಾಗಾಯ್ತು. ನಿಜ, ಯಾಕಾಗಿ ಕಲಿತಿದ್ದೇವೆ? ಹೆಣ್ಣು ಮಕ್ಕಳನ್ನು ನೋಡಿದವರೆಲ್ಲ ಆಡುವ ಮಾತೇನು ಹೇಳು, ಹೆಣ್ಣು ಅಬಲೆ, ಹೆಣ್ಣು ಅಬಲೆ. ಯಾಕೆ ಹಾಗೆ ತಾನು ರಕ್ಷಿಸಿಕೊಳ್ಳಲಾಗದವಳು ಅನ್ನುವ ಹಾಗೆ ತಾನನ್ನು ತಾನು ರಕ್ಷಿಸಿಕೊಳ್ಳುತ್ತಾಳಂತಾದರೆ ಅವಳು ಸಬಲೆ ಆಗುವುದಿಲ್ಲವೇ ಹೇಳು? ಗುರುವಿಗೆ ನೀಡಬೇಕಾದ ಗುರುದಕ್ಷಿಣೆ ಎಲ್ಲ ನೀಡಿ ಅರಮನೆಗೆ ಬಂದು ಎಷ್ಟು ಸಮಯ ಕಳೆದು ಹೋಯ್ತಲ್ವೇ? ಯಾಕೋ ಏನೋ ಅಕ್ಕ, ಅರಮನೆಯಲ್ಲಿ ಕುಳಿತು ಒಂದು ರೀತಿಯಾದಂತ ಬೇಸರ ಕಾಡ್ತಾ ಇದೆ. ನಿಜ, ಮನಸ್ಸಿಗೆ ಆಗಿರುವಂತಹ ಬೇಸರವನ್ನು ಕಳೆಯುವ ಸಲುವಾಗಿ ತಂದೆಯನ್ನು ನಾವು ಆಡಿದ ಮಾತೇನು ಹೇಳು? ಏನು? ರಗಬೇಟೆಗೆ ಹೋಗಬೇಕು ಎಂದು. ಯಾಕೆ? ವಿದ್ಯೆ ಎಂಬುದನ್ನು ಕಲಿತ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಹಾಗಾಗಿ ವಿದ್ಯೆಯನ್ನು ಕಲಿತ ನಂತರ ನಾವು ರಗಬೇಟೆಗೆ ಹೋಗಬೇಕೆಂದು ತಂದೆಯಲ್ಲಿ ಹೇಳಿಕೊಂಡಾಗ ಒಬ್ಬರೇ ಹೋಗುವುದು ಬೇಡ ಮಕ್ಕಳೇ ಎಂದು. ಹಾಗಾದರೆ ನಾವು ಹೋಗುವ ಪರಿ ಹೇಗೆ ಬಲ್ಲೆಯ? ಅಪ್ಪಣೆಯನ್ನು ಪಡೆದುಕೊಂಡು ಶಬರನೆಲ್ಲ ಕೂಡಿಕೊಂಡಿದ್ದೇವೆ, ನಾನು ಶರಾದಿಗಳನ್ನು ಧರಿಸಿಕೊಂಡಿದ್ದೇವೆ.
ಇನ್ನು ತಡ ಮಾಡುವುದಲ್ಲ, ಆದಷ್ಟು ಬೇಗ ಮೃಗಯ ವಿಹಾರಕ್ಕೆ. ಸೌಂದರ್ಯವನ್ನು ನಿರೂಪಿಸಿ ಕಂಡನು ಕಂಸ ಕಂಡನು ಕಂಡನು ಸೌಂದರ್ಯ ನಿಧಿಯನು ಕಂಡನು ಸೌಂದರ್ಯ ನಿಧಿಯ ಸೌಂದರ್ಯ ನಿಧಿಯ ಕಂಡನು ಸೌಂದರ್ಯ ನಿಧಿಯನು ಕಂಡನು ರುಚಿರಾಗಿಯಳ ಕಂಡನು ರುಚಿರಾಗಿಯಳ ಮರೆತು ಕಾರ್ಯಗಳ ಕೊಂಡು ಮರೆತು ಕಾರ್ಯಗಳ ಪುಂಡರಿಕಾಚಿ ಕಲ್ಯಾಣಿ ಪನ್ನಗವೇಣಿ ಪುಂಡರಿಕಾಚಿ 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 ಕಲ್ಯಾಣಿ ಪನ್ನಗವೇಣಿ ಪನ್ನಗವೇಣಿ ಪನ್ನಗವೇದನ ಮಣಿಯನು ಕಂಡ ಕಂಡ ಕಂಡನು ಕಂಸ ಕಂಡನು ತತೀಂ ತಕದೀಂ ತತೀಂ ತಕದೀಂ ತಿತೋಂ ದಿನಗರೀಂ ತತೀಂ ತಕದೀಂ ತತೀಂ ತಕದೀಂ ತಿತೋಂ ದಿನಗರೀಂ ತತೀಂ ತಕದೀಂ ತಿತೋಂ ದಿನಗರೀಂ ತಿತೋಂ ದಿನಗರೀಂ ಪುಂಡರಿಕಾಚಿ ಕಲ್ಯಾಣಿ ಪನ್ನಗವೇಣಿ ಕೆಂಡದಂಪಿಗೆ ನಾದಿ ಕಾಂದನ ಮಣಿಯಾಯ್ ಕಂಡನು
ಪಟ್ಟಣದ ಹೊರಭಾಗದಲ್ಲಿರುವ ಉಪವನದಲ್ಲಿ ಸ್ವಲ್ಪ ವಿಶ್ರಾಂತಿಗಾಗಿ ಬಂದೆ. ಈ ಪ್ರಕೃತಿ ಸೌಂದರ್ಯವನ್ನು ಸವಿಯುವಾಗ ಮುಂದೆ ಮುಂದೆ ಹೋಗುವಾಗ ಇರುವ ಗರುಡಿಮಣಿಗಳನ್ನು ಕಂಡೆನಲ್ಲ. ಇವರ ಸೌಂದರ್ಯವನ್ನು ನೋಡಿದರೆ ನೋಡುತ್ತಾ ಕುಳಿತುಕೊಳ್ಬೇಕು. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡಬೇಕೆನ್ನುವಂತ ಆಸೆ. ಇವರನ್ನು ನೋಡುವಾಗ ಮನದಲ್ಲಿ ಏನು ಆಸೆ ಉಂಟಾಗ್ತಾ ಇದೆ. ಇವರನ್ನು ನೋಡಬೇಕು, ಹೋಗಿ ಮಾತನಾಡಿಸಬೇಕು, ಇವರ ಬಗ್ಗೆ ತಿಳಿಯಬೇಕೆನ್ನುವ ಕುತೂಹಲ ಉಂಟಾಗ್ತಿದೆಯಲ್ಲ. ಹಾಗಾದರೆ ನೇರ ಹೋಗಿ ಕೇಳುವುದಾ? ಸರಿಯಲ್ಲ. ಈಗ ಮಾತಾಡಿದೆನು ಸುಮ್ಮನೆ, ಈಗ ಮಾತಾಡಿದೆನು ಸುಮ್ಮನೆ. ನಾಗವೇಣಿಯ ಚಲನ ಫಲನದಿ, ನಾಗವೇಣಿಯ ಚಲನ ಬಲನದಿ. ಸಾಗಿ ಬಂದಿಯಳೇಕೆ, ಸಾಗಿ ಬಂದಿಯಳೇಕೆ, ತಿಳಿವೆನ ಸರಾಗದಿಂದ. ಸಾಗಿ ಬಂದಿಯಳೇಕೆ, ತಿಳಿವೆನ ಸರಾಗದಿಂದ. ಪ್ರಕೃತಿ ಸೌಂದರ್ಯವನ್ನು ಸವಿಯುವಂತಹ ಸಂದರ್ಭ ಗಂಡ ತರುಣಿಮಣಿಗಳ ವಿಚಾರ ನಾನು ಕೇಳಿ ತಿಳಿದುಕೊಳ್ಳಬೇಕೆನ್ನುವಂತ ಆಸೆ ಆಯ್ತು. ಆದದ್ದು ನಿಜ. ನೇರವಾಗಿ ಹೋಗಿ ಅವರನ್ನು ನಾನು ಮಾತನಾಡಿಸಿದಂತಾದರೆ ನಮ್ಮವರೆಲ್ಲ ನನ್ನನ್ನು ಏನು ತಿಳಿದುಕೊಳ್ತಾರೆ. ಹಾಗಾಗಿ ಮರೆಯಲ್ಲಿ ನಿಂತು ನಾಗವೇಣಿಯರ ಚಲನ ಒಲವನ್ನು ವೀಕ್ಷಿಸುತ್ತೇನೆ. ಏನಾಗ್ತದೆ ನೋಡೋಣ. ಕಂಡು ಸ್ವಾಮಿ ಧನುವ ಜೇವಡೆಗೆ ದೊರೆಕುಗಳ ಧ್ವನಿಯ ನಿಂದು ಮೂರು ದಿಕ್ಕಿನ ಬಗಬೇಟೆಯನ್ನು ಆಡಿದ ಹಾಗಾಯ್ತು. ಇನ್ನು ಉಳಿದಿದ್ದು ಒಂದೇ ದಿಕ್ಕು. ನಾನು ಶರಾದಿಗಳನ್ನು ಹಿಡಿದು ಆ ಕಡೆ ಸಾಗೋಣ. ಅಕ್ಕ ನೋಡಿದೆಯಾ? ಏನು? ನಮ್ಮ ಉಪವನದ ಮಧ್ಯದಲ್ಲಿ ಸೇನೆ ಒಂದು ಬಂದು ಬೀಡು ಬಿಟ್ಟಂತಿದೆ. ನಿಜ ತಂಗಿ, ಸುಮ್ಮನಿರುವುದಲ್ಲ, ಹೋಗಿ ವಿಚಾರಿಸಬೇಕಾದ್ದು ನಮ್ಮ ಕರ್ತವ್ಯ. ನಿಜ. ಆ ಕಡೆ ನೋಡಿದ್ಯಾ? ಸೇನಾ ಸಮೂಹದ ಮಧ್ಯದಲ್ಲಿ ಅಮಲ ತಾರಾ ನಿವಾಹದಲ್ಲಿ ಕೃಷಿ ತೇಜದಿ ಬೆಳಗುವ ನಿರ್ಮಲ ಹುಡುಗರನ್ನು ನೋಡಿದೆಯಾ? ಹೌದು. ಯಾರಿರಬಹುದು? ಯಾರೇ ಆಗಿರಲಿ, ಬಂದಿರುವುದು ನಮ್ಮ ಪ್ರದೇಶಕ್ಕೆ ತಾನೆ. ನಮಗೆ ಮಾತನಾಡಿಸುವ ಅಧಿಕಾರ ಉಂಟು. ಯಾಕೆ? ಈ ನಾಡಿನ ರಾಜಕುಮಾರರು ನಾವು. ಹಾಗಾದರೆ ಸುಮ್ಮನೆ ಮಾತನಾಡಿಸಲ್ಲ ಅವರನ್ನು. ಹಾಗಾದ್ರೆ ಮಾತನಾಡಿಸುವ ಬರೀ ಹೇಗೆ ಬಲ್ಲೆಯ? ರೂಢಿಪತಿ ನೀನ್ಯಾರು ಬರೀ ಗೋರಣವೇನೆಲ್ಲ ಕ್ಷಣವೇ ನಿನ್ನನ್ನು ನೋಡಿದಾಗ ಈ ನಾಡಿನ ಅಲ್ಲ ಎನ್ನುವುದು ಪ್ರೇಷವಾಗ್ತಾ ಇದೆ. ಹಾಗಾದರೆ ನಿನ್ನನ್ನು ಕಂಡಾಗ ಮನಸ್ಸಿನಲ್ಲಿ ಅದೆಷ್ಟೋ ಪ್ರಶ್ನೆ ಮೂಡುತ್ತಾ ಇದೆ. ನೀನು ಯಾರು? ನಿನ್ನ ಹೆಸರೇನು? ನಿನ್ನ ತಂದೆ ತಾಯಿ ಯಾರು? ಯಾಕಾಗಿ ಬಂದೆ? ನೀನು ಒಬ್ಬನೇ ಬಂದಿದ್ದಲ್ಲ, ಅದೆಷ್ಟೋ ಕಡಲಗಳನ್ನು ಕೂಡಿಕೊಂಡು ಬಂದಿದ್ದೀಯಾ. ಎಲ್ಲವನ್ನು ಹೇಳು. ನಡೆ. ಯಾರು? ನನ್ನನ್ನೇ ಕೇಳಿದ್ದ? ಹೌದು. ಕೇಳು ಚದುರೇ ಮಧುರೆ ಗೊಡೆಯ ಕಂಸನಾಗಿ ಕೇಳು
ಚತುರೆ ಮಧುರೆ ಗೊಡೆಯ ಕಂಸನಾಗಿಯೇ ದಾಳಿಗೈದು ಮಗದ ರಪನ ಗೆಲ್ಲಲು ಬಂದಿಯೇ ಕೇಳು ಚತುರೆ ಮಧುರೆ ಗೊಡೆಯ ಕಂಸನಾಗಿಯೇ ದಾಳಿಗೈದು ಮಗದ ನೃಪನ ಗೆಲ್ಲಲು ಬಂದಿಯೇ ದಾಳಿಗೈದು ಮಗದ ನೃಪನ ಗೆಲ್ಲಲು ಬಂದಿಯೇ ನೃಪನ ಗೆಲ್ಲಲು ಬಂದಿಯೇ ದಾಳಿಗೈದು ಮಗದ ನೃಪನ ಗೆಲ್ಲಲು ಬಂದಿಯೇ ಬಾಲ್ಯ ನೃಪನ ಕುವರಿಯಂತೆ ಕಾಂಬೇಶ ಬಾರರ ತಾದಿ ತಾತಿ ಬಾಲನೃಪನ ಕುವರಿಯಂತೆ ಬಾಲನೃಪನ ಕುವರಿಯಂತೆ ಕಾಮೇಶ ಬರರ ಬಾಲನೃಪನ ಕುವರಿ ಬಾಲನೃಪನ ಕುವರಿ ಬಾಲನೃಪನ ಕುವರಿಯಂತೆ ಕಾಮೇಶ ಬರರ ಶಪರರ ಜಾಲದೈತ ಇರುವೆಯಾಕೆ ಸಮರ ಹರಿದರ ಶಪರರ ಜಾಲದೈತ ಇರುವೆಯಾಕೆ ಸಮರ ಪರಿಸರ ಯಾಕೆ ಸಮರ ಪರಿಸರ ಕೇಳು ಚತುರೆ ಮಧುರೆ ಗೊಡೆಯ ಕಂಸನಾಗಿಯೇ ಕಂಸನಾಗಿಯೇ ತಾಳಿಗೈದು ಮಗದ ನೃಪನ ಗೆಲ್ಲಲು ಬಂದಿಯೇ ತಾಳಿಗೈದು ಮಗದ ನೃಪನ ಗೆಲ್ಲಲು ಬಂದಿಯೇ ಕೇಳು ಚದುರೆ ಮಧುರೆ ಗೊಡೆಯ ಕಂಸನಾಗಿಯೇ ತಾಳಿಗೈದು ಮಗದ ನೃಪನ ಗೆಲ್ಲಲು ಬಂದಿಯೇ ನನ್ನನ್ನು ನೋಡಿದ ಕ್ಷಣ ನನ್ನ ಪರಿಚಯವನ್ನು ನೀವು ಕೇಳಿದ್ದೀರಿ. ಯಾರೋ ಒಬ್ಬರು ಸಿಕ್ಕಾಗ ಪರಸ್ಪರ ಪರಿಚಯ ಮಾಡಿಕೊಳ್ಳುವುದು ತಪ್ಪಲ್ಲ. ನೀವು ಕೇಳಿರಬಹುದು ಮಧುರಾ ಪಟ್ಟಣ, ಅಲ್ಲಿಯ ದೊರೆ ಕಂಸ
ಕಂಸ ಎಂದ್ರೆ ನಾನೇ. ಕಂಸನ ಹಾ, ನೀನ ನಾನೇ ಕಂಸ. ಬರೀ ಕಂಸ ನಿಮ್ಮನ್ನು ನೋಡಿದರೆ ಕಂಸ ಜಾಗ ಕಾಣುವುದಿಲ್ಲ. ನಿಜ. ನಾನೊಬ್ಬನೇ ಕಂಸ, ಪ್ರಪಂಚಕ್ಕೆ ಒಬ್ಬನೇ ಕಂಸ. ನಿಜ. ಬಂದಿರುವ ಕಾರಣ ರಾಜರನ್ನು ಹೊಡೆದು, ಇಲ್ಲಿ ಒಬ್ಬ ರಾಜನಿದ್ದಾರಲ್ಲ, ಮಾಗಧ ದೇಶದ ರಾಜ, ಅವನನ್ನು ಗೆದ್ದು ಪ್ರಪಂಚಮುಖವಾಗಿ ನನ್ನ ಅಧಿಕಾರವನ್ನು ಸ್ಥಾಪಿಸಲೋಸಗ ಇಲ್ಲಿಗೆ ಬಂದವನಿದ್ದೇನೆ. ನನ್ನ ವಿಷಯ ಇರಲಿ. ನಿಮ್ಮನ್ನು ನೋಡಿದಾಗ ಈ ಯುದ್ಧ ಭೂಮಿಯಲ್ಲಿ ಇಬ್ಬರೇ ಹೆಣ್ಣು ಮಕ್ಕಳು ಇತ್ತಿಂದತ್ತ ಓಡಾಡುತ್ತಿದ್ದೀರಲ್ಲ, ಯಾರು ನೀವು? ನಿಮ್ಮನ್ನು ಹೊಡೆದ ತಂದೆ ತಾಯಿಯರಾರು? ನಿಮ್ಮ ಹೆಸರನ್ನು ಹೇಳಬಹುದೇ? ಮಗದನ್ನು ಕೆಲವು ಬಂದವರು ನೀನ? ನಮ್ಮ ಪರಿಚಯ ತಾನೇ, ನಿಮ್ಮದೇ ಪಾಲಿಸಬೇಕು. ವನವಿಹಾರಕ್ಕೆಂದು ಬಂದೆ ಮಗದ ಗೋಪನು, ವನವಿಹಾರ ವನವಿಹಾರ ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು, ವನವಿಹಾರ ವನವಿಹಾರ ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು, ಜನಕ ನೆನಗೆ ಆಸ್ತಿಯೆಂದು ಕರೆವರೆಂದನೋ, ಜನಕ ನೆನಗೆ ಆಸ್ತಿಯೆಂದು, ಜನಕ ನೆನಗೆ ಪ್ರಾಸ್ತಿಯೆಂದು ಕರೆವರೆಂದರು, ಜನಕ ನೆನಗೆ ಆಸ್ತಿಯೆಂದು ಕರೆವರೆಂದನು. ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು, ಜನಕ ನನಗೆ ಆಸ್ತಿ ಎಂದು ಕರೆವರ್ ಎಂದನೋ, ಜನಕ ನನಗೆ ಪ್ರಾಸ್ತಿ ಎಂದು ಕರೆವರ್ ಎಂದನು. ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ, ದಣಿಯ ಬೇಡ ತೆರಳು ಪುರಗೆ ಕಾರಿ ಬೇಳುವೆ. ತೋಮ್ ತೋಮ್ ದಿನ ದಿನ ತಾಮ್ ತೋಮ್ ತೋಮ್ ದಿನ ತಾಮ್ ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು, ಜನಕ ನನಗೆ ಆಸ್ತಿ ಎಂದು ಕರೆವರೆಂದನು. ವನವಿಹಾರಕ್ಕೆ ಬಂದಂತ ಸಂದರ್ಭ ನಿಮ್ಮಿಬ್ಬರನ್ನು ನೋಡಿದಾಗ ನಿಮ್ಮಿಬ್ಬರ ಬಗ್ಗೆ ಕೇಳಿ ತಿಳಿದುಕೊಳ್ಳಬೇಕೆಂಬ ಆಸೆ ಆದದ್ದು. ಹಾಗಾಗಿ ಕೇಳುತ್ತಿದ್ದೇನೆ,
ನೀವು ಯಾರು? ನಿಮ್ಮನ್ನು ಹೆತ್ತವರು ಯಾರು? ನಿಮ್ಮ ಹೆಸರೇನೆಂದು ಹೇಳಿದ್ರಾ? ಹೇಳ್ತೇನೆ. ಪರಸ್ಪರ ಅಪರಿಚಿತರು ಸಿಕ್ಕಾಗ ಪರಿಚಯ ಮಾಡಿಕೊಳ್ಳುವುದರಲ್ಲಿ ಏನು ತಪ್ಪಿಲ್ಲಪ್ಪ. ನೀನು ಯಾರೆಂದು ನಮಗೆ ಗೊತ್ತಿಲ್ಲ, ನಾವು ನಿಮಗೆ ಹೊಸತು. ಹಾಗಾಗಿ ಪರಿಚಯ ಪ್ರಾರಂಭ ಎಲ್ಲಿಂದ? ನೀರಿನಿಂದ, ಸ್ಥಳದಿಂದ. ಈ ಸ್ಥಳ ಯಾವುದನ್ನು ತಿಳಿದಿದೆಯಾ? ಯಾವುದು? ಇದು ವನ. ಯಾವ ವನ? ಮಧುರವಾದ ವನ, ಮಧುವನ. ಹೌದು. ಇಲ್ಲಿ ಆಳುವಂತ ಅಧಿಕಾರಿ ಜಗಜ್ಜಟ್ಟಿ ಜರಾಸಂಧ, ಮಾಗದ ಎನ್ನುವ ಹಾಗೆ. ಅವನ ಪ್ರೀತಿಯ ಕುವರಿಯರು, ಆಸ್ತಿ ಪ್ರಾಸ್ತಿಯರೆಂಬ ಹಾಗೆ ನಮ್ಮ ಹೆಸರು. ನೀನೊಂದು ಮಾತನ್ನು ಹೇಳಿದೆ, ಏನು? ಜಾಳಿಗೈದು ಮಗದ ಪೂಪನ ಗೆಲ್ಲಲು ಬಂದೆ ಎಂದು. ಹೌದಪ್ಪ. ಅದೇ ಸತ್ಯ ಅಂತಾದ್ರೆ ಇದೆಲ್ಲ ನಿನಗೆ ಆಗುವ ಮಾತಲ್ಲ, ಸುಮ್ಮನೆ ಹೋಗಿ ನೀನು. ಅದೇ ಸತ್ಯ ಅಂತಾದ್ರೆ ಮಗದನೊಳಗೆ ಗೆಲ್ಲಲಿಕ್ಕೆ ನಿನಗೆ ಸಾಧ್ಯ ಆಗ್ತದ? ಮಕ್ಕಳೇ, ನೀವು ನೀವು ನನ್ನ ಬಗ್ಗೆ ತಿಳಿದದ್ದು ಕಡಿಮೆ ಆಯಿತು. ಯಾಕೆ? ಈ ಕಂಸ ಬರಿಯ ಕಂಸ ಅಲ್ಲ, ಮಲ್ಲ ಕಂಸ, ಮಲ್ಲ ವಿದ್ಯಾ ಪ್ರವೀಣ. ನನ್ನ ಮುಂದೆ ಹರಿಹರ ದ್ವಯರೇ ಬರಲಿ, ಅಲ್ಲ ತಿಳಿದ ವಿಕ್ರಮರೇ ಬರಲಿ, ಅವರನ್ನು ಸದೆ ಬಡಿಯುವ ತಾಕತ್ತು ನನಗಿದೆ. ಅದರಲ್ಲಿ ನಿಮ್ಮಪ್ಪ ಯಾರು? ಕುಲ ಮಾನವ ಜರಾಸಂಧ. ಅವನು ನನಗೆ ಯಾವ ಲೆಕ್ಕ? ನಿನ್ನಂತವರಾಗ ಎನ್ನಲು ಶ್ರೀಕಪರ್ದಿ ದಿವೇಜರ ಅಗತ್ಯ ಉಂಟೆ. ಸುಮ್ಮನೆ ಕಳವಳಿಕೆ ಆಚೆ ಬಿಟ್ರೆ ಬೇರೆ ಬೆರಳಿಗೆ ಬರುವ ಮಾತು ಇದಲ್ಲ. ಹೆಣ್ಣು ಮಕ್ಕಳನ್ನು ಗೆಲ್ಲುವುದು ಅಷ್ಟು ಸುಲಭ ಎಂದು ಭಾವಿಸಿದೆಯಾ? ಹೆಣ್ಣು ಮಕ್ಕಳು ಒಂದು ಪೆಟ್ಟು ಕೊಟ್ಟಿರುವಂತಾದ್ರೆ ನೀನು 3 ನೋವನ್ನು ಅನುಭವಿಸಬೇಕಾದೀತು. ಯಾವ ಪೆಟ್ಟು? ಕೈ ಪೆಟ್ಟು, ಬಳೆ ಪೆಟ್ಟು, ಮಾನಸಿಕವಾದಂತ ಪೆಟ್ಟು ಅನುಭವಿಸಬೇಕಾಗಿತ್ತು. ಹೆಣ್ಣು ಮಕ್ಕಳ ಪೆಟ್ಟು ಅಭ್ಯಾಸ ಉಂಟಾ? ನನಗೆ ಅಭ್ಯಾಸ ಅಲ್ಲ, ನಿಮಗೆ ಪೆಟ್ಟಿನ ರುಚಿ ನಾನು ತೋರಿಸ್ತೇನೆ. ನಾಚಿಕೆ ನಿಮಗೆ ನಾಚಿಕೆ ಇಲ್ಲ, ನನಗೆ ಯಾಕೆ ನಾಚಿಕೆ? ಮತ್ತೇನು? ಅಪ್ಪನ ಹೇಳಿಕೊಡ್ತೇವೆ ನೋಡು. ಒಳ್ಳೇದಾಯ್ತಲ್ಲ, ನಿನ್ನ ಮುಖಕ್ಕೆ ಮಂಗಳಾರತಿ ಎತ್ತಾರೆ. ಇನ್ನೂ ಒಳ್ಳೇದಾಯ್ತು. ಕತ್ತಲ ಗೋಡೆಗೆ ಹಾಕ್ತಾರೆ ಮರ. ಒಳ್ಳೇದಾಯ್ತು. ಬಿಡಲಿಕ್ಕೆ ಹಿಡಿದದ್ದಲ್ಲ, ಮೂಗು ಎಳೆದರೆ ಮುಖವೇ ಬರುತ್ತದಂತೆ. ನಿಮ್ಮನ್ನು ಕಟ್ಟಿ ಕಾರಾಗೃಹಕ್ಕೆ ಹಚ್ಚಿದರೆ ನಿಮ್ಮ ಅಪ್ಪ ತಾನಾಗೆ ಬರುತ್ತಾನೆ. ಬಿಡ ಹೀಗೆ ಬಿಡ. ನನ್ನ ಮೈಯ ರೋಮರಂಧ್ರಗಳಲ್ಲಿ ಸಿಟ್ಟು ಕೇರಿ ಬರುತ್ತಿದೆ. ಉಪವನದಲ್ಲಿದ್ದಂತ ನನ್ನ ಮುದ್ದು ಮಕ್ಕಳ ಬಟ್ಟೆಯನ್ನ ಕಟ್ಟಿ ಎಳೆದೊಯ್ದ ಆ ಬಂಡ ಯಾರು ಎಂದು ನೋಡಲೇಬೇಕಾಗಿದೆ.
ಓಂ ತದಿಂದತ್ತ ಮಧುರ ಪಲ್ಲಭ ಎಂಬವನೇ ನೀನು ಮಧುರ ಪಲ್ಲಭ ಮಧುರ ಪಲ್ಲಭ ಎಂಬವನೇ ನೀನು ಬಾಲಿಯರನ್ನು ಬೆದರಿಸಿ ಗೆಲ್ಲಿದವನು ಬಾಲಿಯರನ್ನು ಬೆದರಿಸಿ ಗೆಲ್ಲಿದವನು ಎಳೆಯ ಬಾಳೆಯೂ ಅಲ್ಲ ಇದಿರಾದೆ ಅಂಕುಶವು ಇದಿರಾದೆ ಅಂಕುಶವು ಎಳೆಯ ಬಾಳೆಯೂ ಅಲ್ಲ ಇದಿರಾದೆ ಅಂಕುಶವು ನಿನಗೆ ಇದಿರಾದೆ ಅಂಕುಶವು ದಿನ ತಾಂ ದಿನ ತಾಂ ದಿನ ತಾಂ ಮಧುರ ವಲ್ಲಭ ಎಂಬವನೇ ನೀನು ಬಾಲೆಯರನ್ನು ಬೆದರಿಸಿ ಗೆಲ್ಲಿದವನು ಮಧುರಾಮಯ್ಯ ಅಂತ ಕಂಸನಿಂದಲೇ ನೀನು ಇಲ್ಲಿವರೆಗೆ ಬಂದದ್ದು ಒಳ್ಳೆಯದೇ ಆಯಿತು. ಯಾಕೆ ನೇರವಾಗಿ ಕಿರಿರೋಜ ನಗರವನ್ನ ಪ್ರವೇಶಿಸಿದ್ದು ಮಾತ್ರವಲ್ಲದೆ ಒಬ್ಬವನದಲ್ಲಿದ್ದಂತ ನನ್ನ ಮುದ್ದಿನ ಮಕ್ಕಳ ಹೊಡೆದೆಯಂತೆ ರಟ್ಟೆಯನ್ನ ಕಟ್ಟಿ ನಿಮ್ಮಪ್ಪ ಬರಲಿ ಮಗದ ಬರಲಿ ನೋಡಿಕೊಳ್ಳುತ್ತೇನೆ ಎಂದಿರ್ತೆ. ಅಬ್ಬ ಬಾರಿನ ಸತ್ಯ ಮಲ್ಲ ಯುದ್ಧದಲ್ಲಿ ನನ್ನ ಸರಿ ಸಮಾನರಾಗಿ ನಿಂತವರು ಯಾರೂ ಇಲ್ಲ. ಒಂದೊಮ್ಮೆ ಯುದ್ಧವನ್ನು ಬಯಸಿ ಬಂದವರು ಸಹ ಇಂದು ಕಾರಾಗೃಹವಾಸಿಗಳಾಗಿದ್ದಾರೆ. ಹಾಗಿರುವಾಗ ನನ್ನ ಮಕ್ಕಳ ರಟ್ಟೆಯನ್ನು ಕಟ್ಟಿದ ನಿನ್ನ ಮದವನ್ನು ಇಳಿಸಲು ಸುಖವಾಗಿ ಮದವೇರಿದವನಿಗೆ ಅಂಕುಶಪ್ರಾಯನಾಗಿ ಬಂದಿದ್ದೇನೆ. ಅಂಕುಶವನು ನೋಡಲಾಗಿ ಕೈಯದಿಂದ ಅಂಕುಶವನು
ಬಂದರಾದಂತವಾದುದು ಬಾಳೆಯೋ ಅಂಕುಶವನ್ನು ನೋಡಲಾಗಿ ಬಂದರು ಆತಂಕವಾದುದು ಬಾಳೆಯೋ ಮಗದೇಶ ಕಂಸ ಮತವೇರಿದ ಆನೆಗೆ ಹ, ಅಂಕುಶಪ್ರಾಯನಾಗಿ ನೀನು ಬಂದೆಯ ಹ, ನಿನ್ನ ಅಂಕುಶವನ್ನು ನೋಡುವುದಕ್ಕಾಗಿ ಹ. ಇಲ್ಲಿಯವರೆಗೆ ಬಂದವನು ನಾನು. ಹ. ಆದರೆ ಏನು ಮಾಡೋಣ ಹೇಳು, ಹ. ನನಗೆ ಎದುರಾಗಿ ಬಂದದ್ದು ನಿನ್ನ ಮಕ್ಕಳು. ಹ. ಅನಿವಾರ್ಯವಾಗಿ ಅವರನ್ನು ತೊಡೆದು ಹಾಕಬೇಕಾಯಿತು. ಹ, ಈ ಮಲ್ಲ ಕಂಸರಿಗೆ ನೀನು ಯಾವ ಲೆಕ್ಕವೂ ಅಲ್ಲ. ಹ. ನಿನ್ನನ್ನು ಮಾಡುವ ದೂರದಲ್ಲಿ ಬಗ್ಗು ಮಾಡಿದ್ದಾರೆ ಬಾ ಮುಂದೆ. ತೆತ್ತ 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 ಇವರೇ ಮೆಚ್ಚಿದೆ ಕೌಂತರಾಯ ಸಾಗಿಟ ಇವರೇ ಮೆಚ್ಚಿದೆ ಕಂಸರಾಯ ನಿನ್ನ ಸರಿಸಮರಿಲ್ಲವಯ್ಯ ನಿನ್ನ ಸರಿಸಮರಿಲ್ಲವಯ್ಯ ತಿನ್ನರ್ಗದಿ ತಿನ್ನರ್ಗ ತತ್ತಾಂ ತತ್ತಾಂ ತಕ್ಕುತಾಗಿಟ ತಗಿಟ ಕರಿಗಿಟ ಕದಿನ್ನಾಂತ ಅರದು ತಿರ್ತೆನು ಎನ್ನ ಪುರದಿ ಮೆಚ್ಚಿ ಬರನ್ನು ಅರದು ತಿರ್ತೆನು ಎನ್ನ ಪುರದಿ ಮೆಚ್ಚಿ ಬರನ್ನು ಹರನ ಕರುಣೆಯು ಹಿರಿದು ಪುಣ್ಯವು ದೊರೆತೆ ನೀನೇ ಹರುಷವಾಯಿತು ತಿರುಳೆ ಮೆಚ್ಚಿದೆ ಕೌಂತರಾಯ ಅದ್ಭುತಾಗಿಡ ತಿರುಳೆ ಕಂಸ ಹಾ ನಿನ್ನನ್ನು ಮೆಚ್ಚಿದೆ ಕಂಸ. ಹಾ ಹಾ ನಿನಗೆ ಈ ಪ್ರಪಂಚದಲ್ಲಿ ಸರಿಸಾಟಿಯಾದವರು ಯಾರೂ ಇಲ್ಲ. ಹಾ ಮಲ್ಲ ಯುದ್ಧದಲ್ಲಿ ನನ್ನ ಸಮಾನಿಗೆ ನಿಲ್ಲುವವರನ್ನು ಇವರೇ ಕಂಡವನು ನಾನಲ್ಲ ಕಂಸ. ಓಹೋ. ಮೆಚ್ಚಿದೆ ನಿನ್ನ ಮೆಚ್ಚಿದೆ. ಬಹಳ ಸಮಯದಿಂದ ನಾನು ಹುಡುಕುತ್ತಿದ್ದೆ ನನ್ನ ಮಕ್ಕಳಿಗೆ ಅನುರೂಪನಾದ ವರ. ನನ್ನ ಹಾ ಹರನ ಅನುಗ್ರಹವು ನನ್ನ ಗುರು ಹಿರಿಯರ ಪುಣ್ಯದ ಫಲವ ಎಂಬಂತೆ ಇಂದು ನೀನು ದೊರಕಿದೆ. ನಿನ್ನಲ್ಲಿ ಒಂದು ಮಾತನ್ನು ಕೇಳ್ತಾ ಇದ್ದೇನೆ ಕಂಸ. ಏನು ಜರ ನೀನು ನನಗೆ ಸರಿಸಮಾನವಾಗಿ ನಿಂತಿದ್ದರಿಂದ ನನ್ನ ಮಕ್ಕಳಿಗೆ ಅನುರೂಪನಾದ ವರ ನೀನು ಎಂದು ಭಾವಿಸಿ ನನ್ನ ಮಕ್ಕಳನ್ನು ವರಿಸುತ್ತೇವೆ ಕಂಸ. ಮಗದೇಶ ಜರಾಸಂಧ ನಿನ್ನ ಮಕ್ಕಳನ್ನು ಮೊದಲ ಅಕ್ಷರ ನೋಡಿದಾಗ ಮನಸ್ಸು ಸೂರೆಗೊಂಡ ಆ ಹೆಣ್ಮಕ್ಕಳನ್ನು ಮದುವೆಯಾಗುವ ಬಯಕೆ ಹೊಂತವನು ನಾನು. ಇದೀಗ ನೀನೇ ನಿನ್ನ ಮನದ ಇಂಗಿತವನ್ನು ಹೇಳಿಕೊಂಡಿಯಲ್ಲ. ನಿನ್ನ ಆಸೆಯಂತೆ ನಿನ್ನ ಮಕ್ಕಳನ್ನು ಮದುವೆಯಾಗುತ್ತೇನೆ, ಚಿಂತಿಸಬೇಡ. ಹಾಗೆ ಆಗಲಿ ಕಂಸ. ವಿಜೃಂಭಣೆಯಿಂದ ಮದುವೆ ವ್ಯವಸ್ಥೆಯನ್ನು ಮಾಡ್ತೇನೆ. ಹಾಗೆ ಅತ್ತರವಿ ಉದಯಾಚಲಕ್ಕೆ ಬರೆದಾಗಿಡದ ಅತ್ತರವಿ ಉದಯಾಚಲಕ್ಕೆ ಬರಲಿತ್ತ ಅಕ್ರೂರನು ಭವಾಪಿಯ ಉತ್ತರಿಪೆ ಎಂದನು ತರದ ಕಡರೋತ್ತ ಬಂದ ತಾಗಿಟ ತಾಂ ತರಿ ಗಿಡ ಗಿಡ ತಾಂ ತಾತೈ ತಿತ್ತಾಂ ತದಿ ಗಿಡದೇ ಶ್ರೀಹರಿಯೇ ರಕ್ಷಿಸು. ಕಂಸನಿಗೆ ಸಾರಿ ಸಾರಿ ಹೇಳಿದರು ಬುದ್ಧಿ ಬಾರದೆ ಹೋಯಿತಲ್ಲ. ಕೆಡುವ ಕಾಲಕ್ಕೆ ವಿಪರೀತ ಬುದ್ಧಿ. ಇಲ್ಲವಾದರೆ ಈ ಹಿಂದೆ ಕೃಷ್ಣನ ನಾಶಕ್ಕಾಗಿ ಕಳುಹಿಸಿದ ಕೂದರಿ ಷಡಕ ಧೇನುಕ ಪ್ರಣಾವರ್ತ ಮುಂತಾದವರನ್ನೆಲ್ಲ ಕಳೆದುಕೊಂಡರು ಬುದ್ಧಿ ಬಾರದೆ ಹೋಯಿತಲ್ಲ.
ನಿನ್ನೆ ದಿವಸ ನನ್ನನ್ನು ಆಸ್ಥಾನಕ್ಕೆ ಕರೆಯಿಸಿ ಕಂಸರಾಯ ಹೇಳಿದ ಮಾತು, ಅಕ್ರೂರ ಹೋಗು ನಂದಗೋಕುಲಕ್ಕೆ, ಕೃಷ್ಣ ಬಲರಾಮನನ್ನು ಕರೆದುಕೊಂಡು ಬಾ, ನಾಳೆಯ ದಿವಸ ಚತುರ್ದಶಿಯ ದಿವಸ ಬಿಲ್ಲ ಹಬ್ಬ ನಡೆಯುತ್ತದೆ, ಅದಕ್ಕಾಗಿ ಅವರಿರುವರನ್ನು ಕರೆದುಕೊಂಡು ಬಾ ಎಂದು ಆಜ್ಞೆಯಿತ್ತನಲ್ಲ. ರಾಜಾಜ್ಞೆಯನ್ನು ಮೀರುವಂತಿಲ್ಲ. ಆತನ ಮಾತನ್ನು ಕೇಳಿದಾಗ ಒಮ್ಮೆ ಮನಸ್ಸಿಗೆ ಸಂತೋಷವೂ ಆಯಿತು, ಇನ್ನೊಂದೆಡೆಯಲ್ಲಿ ಖೇದವೂ ಆಯಿತು. ಸಂತೋಷ ಯಾಕೆಂದರೆ ನಾನು ಕ್ಷಣ ಹಂಬಲಿಸುತ್ತಿರುವ ಆ ಭಗವಂತನ ಪದದರ್ಶನ ನನ್ನ ಪಾಲಿಗೆ ಆಗುತ್ತದೆ. ಖೇದ ಯಾಕೆಂದರೆ ಅವರಿಬ್ಬರನ್ನು ಬಿಲ್ಲ ಹಬ್ಬಕ್ಕೆ ಇಲ್ಲಿಯವರೆಗೆ ಕರೆಯಿಸಿ ಅವರನ್ನು ಕೊಲ್ಲುವ ತಂತ್ರಗಾರಿಕೆಯನ್ನು ಹೂಡಿದ್ದನಲ್ಲ. ಈ ಇಬ್ಬಗೆಯ ಯೋಚನೆಯಿಂದ ನಾನು ನನ್ನ ಮಂದಿರವನ್ನು ಸೇರಿ ಮಲಗಿದರೂ ರಾತ್ರಿಯೆಲ್ಲ ನಿದ್ರೆ ಬಾರದೆ ಹೋಯಿತು. ಬೆಳಗಾಯಿತೆಂದು ದೀಪ ಹಿಡಿದುಕೊಂಡು ಅಂಗಳಕ್ಕೆ ಹೋಗುವುದು. ಬೆಳಗಾಯಿತು ಎನ್ನುವುದನ್ನು ನೋಡ್ಲಿಕ್ಕೆ ದೀಪ ಬೇಕಾ? ಇದು ನನ್ನ ಭ್ರಮೆಯಲ್ಲವೇ? ಅಕ್ರೂರನಿಗೆ ಶ್ರೀಹರಿಯ ಪದದರ್ಶನ ದೊರಕಿತೆಂಬ ಆಶ್ಚರ್ಯದಿಂದ ಉದಯಿಸುವ ರವಿಯೂ ನಡ ಮಾಡಿದನೆ. ಇಲ್ಲ, ಮೂಡಣ ಕೆಂಪೇರಿತು, ಬೆಳಕು ಹರಿಯಿತು. ನನ್ನ ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿಕೊಂಡು ಸರ್ವಾಲಂಕಾರ ಭರಿತನಾಗಿ ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಾ ರಥವನ್ನೇರಿ ನಂದಗೋಕುಲದ ಕಡೆಗೆ ಸಾಗುತ್ತೇನೆ. ಶರಣದೌರಕ್ಷಕ ಮುರವೈರಿಯನು ಕಾಂಬ ಹಿರಿದಾದ ಪುಣ್ಯದ ಫಲವೋ ದೊರಕಿತೆಂದೆನು ತಲಾನಂದದಿಯೋ ಲಕ್ಷ್ಮೀವರನದುದಿಸಿ ನಡೆದಂದ ಬರಬರಲೋ ವೃಂದಾವನದಿ ಬರಬರಲೋ ವೃಂದಾವನದಿ ಶ್ರೀಹರಿಯ ಹೆಜ್ಜೆಯ ಕಂಡು ರಥದಿಂದಿಳಿದೋ ಹರೆಗೆ ದೊಪ್ಪನ ಕೆಡೆದು ದೊಪ್ಪನ ಕೆಡೆದು ದೊಪ್ಪನ ಕೆಡೆದು ಹುಡಿಯೋಳು ಹೊರಳು ತೀರ್ಥ ಗಿಡತಾಂ ದರೆ ಗಿಡ ಗಿಡದಾಂ ತಾತೈ ದಿತ್ತಾಂ ಬದಿ ಗಿಡದೇ. ದೇವರನ್ನು ಕಾಣುವ ಹಂಬಲದಿಂದ ರಥವನ್ನೇರಿ ವೇಗವಾಗಿ ಬಂದು ನಿಂತಹ ಸ್ಥಳವೇ ಇದು. ಯಮುನೆಯ ತಟಾಕ ಇದಲ್ಲವೇ? ಎಂಥ ಮುಗ್ಧ ಮೋಹಕ ವಾತಾವರಣ. ಮಧುರೆಗೂ ಈ ನಂದಗೋಕುಲಕ್ಕೂ ಬಹಳಷ್ಟು ದೂರ ಇಲ್ಲದಿದ್ದರು ಮಧುರೆಯ ವಾತಾವರಣಕ್ಕೂ ಈ ನಂದಗೋಕುಲದ ವಾತಾವರಣಕ್ಕೂ ಎಷ್ಟು ಭಿನ್ನತೆಯನ್ನು ಕಂಡೆನು ನಾನು. ಈ ಬ್ರಜಭೂಮಿಯ ಜನರ ಬದುಕೇ ಧನ್ಯತೆ. ನಾನೆಂತ ಹತಭಾಗ್ಯನ. ಈ ಯಮುನೆಯ ತಟದ ಒಂದು ಮರಳಿನ ಕಣ ನಾನಾಗಿದ್ದರು ಶ್ರೀಹರಿಯ ಪಾದಸ್ಪರ್ಶದಿಂದ ನನ್ನ ಬದುಕು ಪುನೀತವಾಗುತ್ತಿತ್ತು. ಇಲ್ಲಿ ಬೆಳೆದಿರುವಂತಹ ಬಿದಿರು ಮೆಳೆಗಳಲ್ಲಿ ಒಂದು ಬಿದಿರೋಟಿ ನಾನಾಗಿದ್ದರು ಕೊಳಲಾಗಿ ಶ್ರೀಹರಿಯ ತುಟಿಯ ಸ್ಪರ್ಶ ನನಗಾಗುತ್ತಿತ್ತು. ಅಲ್ಲಿ ಮೇಯುತ್ತಿರುವ ಗೋವುಗಳ ಮಂದೆಯಲ್ಲಿ ನಾನೊಂದು ಗೋವಾಗಿದ್ದರು ಶ್ರೀಹರಿಯ ಕರಸ್ಪರ್ಶ ನನಗಾಗುತ್ತಿತ್ತು. ಈ ಬೃಂದಾವನದಲ್ಲಿ ಒಂದು ತುಳಸಿಯ ಗಿಡವಾಗಿ ನಾನು ಹುಟ್ಟಿದ್ದರು ಶ್ರೀಹರಿಯ ಕೊರಳನ್ನು ಅಲಂಕರಿಸುವ ಭಾಗ್ಯ ನನ್ನ ಪಾಲಿಗಾಗುತ್ತಿತ್ತು. ಈ ಎಲ್ಲ ಭಾಗ್ಯವನ್ನು ಕಳೆದುಕೊಂಡಂತ ನಾನು ಹೀಗೆ ಯೋಚಿಸುತ್ತಾ ಮುಂದೆ ಬಂದಾಗ ಎಲ್ಲಿ ನೋಡಿದರಲ್ಲಿ ನನ್ನ ಚಿನ್ಮಯ ರೂಪ ಶ್ರೀಹರಿಯ ಪಾದದ ಗಜ ವಜ್ರ ಶಂಖ ಪದ್ಮ ಮುಂತಾದ ಶುಭರೇಖೆಗಳಿಂದ ಕೂಡಿರುವಂತಹ ಹರಿಪಾದ ರೇಖದಿಂದ ಹರಿದು ಬಂದಳೆ ಗಂಗೆ. ಜಗದ ಪಾಪದ ಲೇಪಗಳನ್ನು ತೊಳೆಯುವಂತ ಅಗನಾಶಿನಿ ಗಂಗಾ ಮಾತೆ ಜನಿಸಿ ಬಂದ ಪಾದ ಇದಲ್ಲವೇ? ಲಕ್ಷ್ಮೀದೇವಿ ಸದಾ ನೆಲೆಸಿರುವ ಪಾದ ಇದಲ್ಲವೇ? ಬಲಿಯನ್ನು ಪಾತಾಳ ಕಟ್ಟಿದಂತ ಪಾದ ಇದಲ್ಲವೇ? ಇದು 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 ಹರಿಯ ಪಾದದ ಜನ್ಮ ಜನ್ಮ
ಜನ್ಮಾಂತರದ ಪಾಪ ಕಳೆದು ಹೋಯಿತು. ಕಂಡವರು ನನ್ನನ್ನು ಹುಚ್ಚ ಎಂಬ ವಾಸ್ತವದ ಅರಿವಾಯಿತು. ಮೈಯೆಲ್ಲ ಹಗುರವಾಯಿತು, ಮನಸ್ಸಿಗೆ ಆನಂದವಾಯಿತು. ಇಲ್ಲಿ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಲಕ್ಷ್ಮೀ ಮನೋಹರನೋ ಅಕ್ರೂರನೋ ಕಾಣುತ್ತಾ ಕ್ಷಣ ಪೀಠ ದಿಂಬೇಳಿರೋ ಸುಕ್ಷೇಮವೇ ಬಂಧು ಬಾರೆನು ತಲಪ್ಪಿ ಸುಕ್ಷೇಮವೇ ಬಂಧು ಬಾರೆನು ತಲಪ್ಪಿ ಬಂಧು ಬಾರೆನು ತಲಪ್ಪಿ ಸುವಿದಕ್ಷಣನ ಮೈದಡವು ತೆಂದ ಸುವಿದಕ್ಷಣನ ಮೈದಡವು ತೆಂದ ಹಿರಿಯವರಾದ ನೀವು ಕಿರಿಯವನಾದ ನನ್ನ ಕಾಲಿಗೆ ಬಿಟ್ಟು ನನ್ನ ಆಯಸ್ಸನ್ನೊಂದು ಕಡಿಮೆ ಮಾಡಬೇಕು ಎನ್ನುವ ಆಲೋಚನೆ ಇದೆಯೋ ಹೇಗೆ? ಕೃಷ್ಣ, ವಯಸ್ಸಿನಲ್ಲಿ ನಾನು ಮಾತ್ರ ಹಿರಿಯವ, ನಿನಗೆ ಅಜ್ಜ ಆಗ್ತೇನೆ. ಆದರೆ ವ್ಯಕ್ತಿತ್ವದಲ್ಲಿ ನೀನೇ ಹಿರಿಯನಪ್ಪ. ಅಜ್ಜಯ್ಯ, ನಿನ್ನ ಒಳಗಣ್ಣಿಗೆ ನಾನು ದೇವರೇ ಆಗಿರಬಹುದು, ಆದರೆ ಸಾಮಾನ್ಯ ಜನರ ಕಣ್ಣಿಗೆ ನಾನೊಬ್ಬ ಸಾಮಾನ್ಯ ಮನುಷ್ಯ. ನಾಳೆ ನನ್ನನ್ನೂ ಅನುಸರಿಸುವವರಿದ್ದಾರೆ. ಅಜ್ಜಯ್ಯನನ್ನ ಮೊಮ್ಮಗ ತಾನು ತನ್ನ ಕಾಲಿಗೆ ಬೀಳಿಸಿಕೊಳ್ಳುವುದು ಸರಿಯಾಗ್ತದೆ ಹೇಳು? ಅಜ್ಜಯ್ಯ, ದೂರದಿಂದ ಬಂದಿದ್ದೀಯ, ದಣಿಯುವುದಲ್ಲ. ದೇವರು ಕುಳಿತುಕೊಳ್ಳುವ ಜಾಗದಲ್ಲಿ ನಾನು ಕುಳಿತುಕೊಳ್ಳುವುದು. ಅತಿಥಿ ದೇವೋ ಭವ. ಈಗ ನೀನೇ ದೇವರು ಅಜ್ಜಯ್ಯ. ಬಾರಿ. ಅಜ್ಜಯ್ಯ, ಒಂದು ಮಾತು ಕೇಳಲ್ಲ. ಕೌದಾದಿಗಳು ಮಾಬಾಯ್ ಕೌದಾದಿಗಳು ಮಾಬಾಯ್ ಕೌದಾದಿಗಳು ಮಾಬಾಯ್ ಕೌದಾದಿಗಳು ಮಾತೆ ದೇವಕಿಯೋ ಮಾತೆ ದೇವಕಿಯೋ ವಸುದೇವಾದಿ ಯದುವೀರ ಎಲ್ಲ ವಸುದೇವಾದಿ ಯದುವೀರ ಎಲ್ಲ ವಸುದೇವಾದಿ ಯದುವೀರರೆಲ್ಲ ಕೋವಿದರೆ ಬೆದ ಜನಗೆ ಮಾನನಿದೆ ನೀ ಬಂದ ಕೋವಿದರೆ ಬೆದ ಜನಗೆ ಮಾನನಿದೆ ನೀ ಬಂದ ಬಂದುದ್ಯಾವ ಕಾರ್ಯವು ಬೇಡುದೆನಲು ಬಂದುದ್ಯಾವ ಕಾರ್ಯವು ಬೇಡುದೆನಲು ಕೋವಿದರೆ ಬೆದ ಜನಗೆ ಮಾನನಿದೆ ನೀ ಬಂದ ಬಂದು ಯಾವ ಕಾರ್ಯವು ಬೇಡುದೆನಲು ಅಜ್ಜಯ್ಯ, ಅಜ್ಜಯ್ಯ, ನಿಮ್ಮಲ್ಲಿ ಕೆಲವು ವಿಚಾರಗಳನ್ನ ಕೇಳಿ ಹಲವು ವಿಷಯಗಳನ್ನ ತಿಳಿದುಕೊಳ್ಳಬೇಕು ಎನ್ನುವ ಕುತೂಹಲ ನನಗೆ. ಏನಿದು? ನೀವು ಮಧುರೆಯಿಂದ ಬಂದವರಲ್ವೋ? ಹೌದು. ಅಲ್ಲಿ ನನ್ನ ಜನಕ ಜನನಿಯರು ಹೇಗಿದ್ದಾರೆ? ಹಾಗೆ ಅಜ್ಜ ಉಗ್ರಸೇನ, ಅಜ್ಜಿ ರುಚಿಮತಿಯರು ಸೇವದಿದ್ದಾರೆ ತಾನೆ? ಯದುವೀರರೆಲ್ಲ ಹೇಗಿದ್ದಾರೆ? ಇವರೆಲ್ಲ ಯೋಗಕ್ಷೇಮಕ್ಕೆ ಕಾರಣಕರ್ತರಾದಂತ ನನ್ನ ಮಾವ ಕಂಸನ ಹೇಗಿದ್ದಾನೆ? ಹಾಗೆ ಮಾನನಿಧಿಯಾದಂತ ನೀನ್ ಹೇಗಿದ್ದೀಯಪ್ಪ?
ಇಷ್ಟು ಸಂತೋಷದಿಂದ ವಿಚಾರವನ್ನ ಕೇಳುತ್ತಿರುವಾಗ ನಿನ್ನ ಮುಖದಲ್ಲಿ ಬೇಸರ ಏನಾಯ್ತು ಅಚ್ಚಯ್ಯ? ಶ್ರೀಪತಿ ಅರಿಯದೊಲ ಬೇಕಿಪೆಯ ಎಲ್ಲ ಶ್ರೀಪತಿಯ ಅರಿಯದೊಲ ಬೇಕಿಪೆಯ ಎಲ್ಲ ಚಾಪದುದ್ದವೆಂದು ಮಾ